Good morning students. I will teach second standard Hindi. Second standard Hindi books open ಮಾಡಿ. Second standard Hindi. 3 ವರ್ಣ ವಾಲೆ ಆಮಂತ್ರಿಕ ಶಬ್ದ. ನೀವು ಹಿಂದಿನ ಕ್ಲಾಸಲ್ಲಿ 2 ಅಕ್ಷರಗಳಿಂದ ಒಂದು ಪದವನ್ನು ಯಾವ ರೀತಿ ಮಾಡ್ತೀವಿ ಅನ್ನೋದನ್ನ ನೋಡಿದ್ವಲ್ವಾ. ಈ ಕ್ಲಾಸಲ್ಲಿ 3 ಅಕ್ಷರಗಳಿಂದ ಒಂದು ಪದವನ್ನ ಯಾವ ರೀತಿ ಮಾಡಬಹುದು ಮತ್ತೆ ಆ ಪದಗಳು ಹೇಗಿರ್ತವೆ ಅನ್ನೋದನ್ನ ಈ ಕ್ಲಾಸಲ್ಲಿ ನೋಡೋಣ. ಬುಕ್ಸ್ ಓಪನ್ ಮಾಡಿ. सब्जेक्ट हिंदी यूनिट 4 3 वर्णमाले आमंत्रिक शब्द ನೋಡಿ ಬುಕ್ಸ್ ಅಲ್ಲೂ ಕೂಡ ಕೊಟ್ಟಿದ್ದಾರೆ. ಕಾ ಪ್ಲಸ್ ಮಾ ಪ್ಲಸ್ ಲಾ ಕಮಲ್, ಭಾ ಪ್ಲಸ್ ವಾ ಪ್ಲಸ್ ನಾ ಭವನ್. ನೋಡ್ತಿದ್ದೀರಾ, ನಿಮ್ಮ ಬುಕ್ಸ್ ಅಲ್ಲೂ ಕೂಡ ಇದೆ ನೋಡಿ. ಪಡಿಯವರು ಶಬ್ದವಂಕಿ ಸಮಜಿ ಓದಿ ಮತ್ತೆ ಈ ಪದಗಳ ಅರ್ಥ ತಿಳಿರಿ ಅಂತ. ಇಲ್ಲಿ ನೋಡಿ, ಕಾ ಪ್ಲಸ್ ಮಾ ಪ್ಲಸ್ ಲಾ ಏನಾಯ್ತು ಕಮಲ್. ಭಾ ಪ್ಲಸ್ ವಾ ಪ್ಲಸ್ ನಾ ಭವನ್. ಕೂಡಿಸಿ ಓದಿದ್ರೆ ಏನಾಗುತ್ತೆ ಭವನ್. ಅದೇ ರೀತಿ ಕೆಲವು ಪದಗಳಿದಾವೆ ನೋಡಿ. ನಮಕ್, ನಾ ಪ್ಲಸ್ ಮಾ ಪ್ಲಸ್ ಕಾ ನಮಕ್ ಅಲ್ವಾ. ಮಹಲ್, ಕಸಂ, ನಗರ್, ಚಮಕ್, ಭವನ್, ಗರಂ, ಖಬರ್, ಮಟಕ್, ಫಸಲ್, ಪರಂ, ಶಾಹಿರ್, ಧಮಕ್, ಕಮಲ್, ನರಂ, ನಹರ್. ಇದನ್ನ ಕೂಡಿಸಿ ಬರ್ದಿರೋದವರು. ನೀವು ಓದ್ಬೇಕಾದ್ರೆ ಏನ್ ಮಾಡ್ಬೇಕು, ನಾ ಪ್ಲಸ್ ಮಾ ಪ್ಲಸ್ ಕಾ ನಮಕ್, ಮಾ ಪ್ಲಸ್ ಹಾ ಪ್ಲಸ್ ಲಾ ಮಹಲ್, ಕಾ ಪ್ಲಸ್ ಸಾ ಪ್ಲಸ್ ಮಾ ಖಸಂ, ನಾ ಪ್ಲಸ್ ಗಾ ಪ್ಲಸ್ ರಾ ನಗರ್. ಈ ತರ ಕೂಡಿಸಿ ನೀವು ಒಂದೊಂದೇ ಅಕ್ಷರವನ್ನ ಕೂಡಿಸ್ಬಿಟ್ಟು 3 ಅಕ್ಷರಗಳಿಂದ ಈ ಪದಗಳನ್ನ ಓದೋದು ನಿಮ್ಗೆ ಸುಲಭ ಆಗುತ್ತೆ ಅಲ್ವಾ. ಬಿಡಿಸಿ ಒಂದೊಂದೇ ಅಕ್ಷರವನ್ನ ಬಿಡಿಸಿ ಆಮೇಲೆ ಕೂಡಿಸಿ ಓದಿದ್ರೆ ನಿಮಗೆ ಓದೋದಕ್ಕೆ ಈಜಿ ಆಗುತ್ತೆ. ಅದೇ ತರ ಈ ನಿಮ್ಮ ಬುಕ್ಸ್ ಅಲ್ಲೂ ಕೆಲವು ಪದಗಳು ಕೊಟ್ಟಿದ್ದಾರೆ ನೋಡಿ. ಬುಕ್ಸ್ ನೋಡಿ. ನಮಕ್, ಮಹಲ್, ಕಸಂ, ನಗರ್, ಚಮಕ್, ಭವನ್, ನರಂ, ಖಬರ್, ಮಟಕ್, ಫಸಲ್, ಪರಂ, ಶಾಹಿರ್, ದಮಕ್, ಕಮಲ್, ನರಂ, ನಹರ್, ಮಹಕ್, ನಯನ್, ಬಟನ್, ಪಹರ್ ಅಲ್ವಾ. ಈ ಪದಗಳನ್ನ ಕೊಟ್ಟಿದ್ದಾರೆ ನೋಡಿ. ಮತ್ತೆ ಕೆಳಗಡೆ ದಿಯೆ ಗಾಯ ವಾಕ್ಯಂಕೆ ಪಡಿಯೇ ಅವರು ಉನ್ಕ ಅರ್ಥ ಸಮಜಿಯೇ ಅಂತೇಳಿ ಈ 3 ಅಕ್ಷರಗಳಿಂದ ಒಂದು ಪದದಿಂದ ವಾಕ್ಯವನ್ನ ಮಾಡಿದ್ದಾರೆ. ಅದನ್ನ ನೋಡ್ಕೊಳ್ಳಿ. ಬುಕ್ಸ್ ನೋಡಿ. ಸಡಕ್ ಪರ್ ಮತ್ ಟಹಲ್ ಹೈ, ಅಮರ್ ಘರ್ ಚಲ್ ಹೈ, ಉಡಕ್ ಉಕಡ್ ಮತ್, ಸಮಯ ಕರ್ ಪಡ, नहर पर चला, बतख मत पकड़, इधर उधर मत भटक, बहस मत कर, भवन पर चले, चल कर गरम गरम मटक छका ಅಂತ ಹೇಳಿ. ಅಂದ್ರೆ ಸಡಕ್ ಅಂದ್ರೆ ರಸ್ತೆ, ಸಡಕ್ ಪರ ಮತ್ ಟಹಲ್ ರಸ್ತೆ ಮೇಲೆ ನಡಿಬೇಡ, ಟಹಲ್ ಅಂದ್ರೆ ಓಡಾಡಬಾರ್ದು ಅಂತೇಳಿ, ಪರ್ ಅಂದ್ರೆ ಅದ್ರ ಮೇಲೆ ರಸ್ತೆ ಮೇಲೆ, ಅಮರ್ ಘರ್ ಚಲ್ ನಮ್ಮ ಮನೆಗೆ ಹೋಗೋಣ, ಉಡಕ್ ಉಕಡ್ ಮತ್ ಈ ಕಡೆ ಆ ಕಡೆ ಇದ್ದು ಅಲ್ಲಾಡ್ಬೇಡ ಅಂತ, ಸಮಯ ಕರ್ ಪಡ ಸಮಯಕ್ಕೆ ಸರಿಯಾಗಿ ಪಡ ಅಂದ್ರೆ ಓದ್ಕೋಬೇಕು, ನಹರ್ ಪರ್ ಚಲ ಪಾದಚಾರಿ ಮೇಲೆ ನಡಿಬೇಕು, ಬತಕ್ ಮತ್ ಪಕಡ್ ಬತಕ್ ಅಂದ್ರೆ ಡಕ್ ಬಾತುಕೋಳಿ ಅನ್ನ, ಮತ್ ಅಂದ್ರೆ ಬೇಡ ಹಿಡಿಯೋದು ಬೇಡ ಅಂತ ಮತ್ ಪಕಡ್, ಇದರ್ ಉದರ್ ಮತ್ ಬಟಕ್ ಆ ಕಡೆ ಈ ಕಡೆ ಓಡಾಡಬೇಡ ಅಂತ, ಬಹಸ್ ಮತ್ ಕರ್ ಭವನ್ ಪರ್ ಚಲ್ ಈ ಕಡೆ ರಸ್ತೆ ಕಡೆ ಭವನ್ ಅಂದ್ರೆ ಮನೆ ಕಡೆ ಹೋಗೋಣ ಅಂತ, ಚಲ್ ಕರ್ ಗರಂ ಗರಂ ಮಟಕ್ ಚಕ ಅಂದ್ರೆ ಹೋಗಿ ಬಿಸಿ ಬಿಸಿಯಾದ ಮಟಕ್ ಅಂದ್ರೆ ಕುರ್ಕುರೆ ಅಂತ ಏನಾದ್ರು ಕರಂ ಅನ್ನೋ ಇದನ್ನ ತಿನ್ನೋಣ ಅಂತ ಮಕ್ಕಳು ಮಾತನ್ನ ಆಡ್ತಿದ್ದಾರೆ. ಇಲ್ಲಿ ಕಡೆ ನೋಡಿ, ಅಭ್ಯಾಸ ಎಕ್ಸರ್ಸೈಸ್ ಅಂತ ಇದೆ. ಚಿತ್ರಾಂಕ ದೇಖಕರ್ ಉನ್ಕೆ ನಾಮ್ ಲಿಖಿಯೇ. ಈ ಚಿತ್ರಗಳನ್ನ ನೋಡ್ಬಿಟ್ಟು ಇದರ ಹೆಸರನ್ನ ನಾವು ಹಿಂದಿನಲ್ಲಿ ಬರಿಬೇಕು. ಬರೀತಿರಲ್ವಾ. ಇದೇನು ಕಮಲ್ ಹೂವು ಅಲ್ವಾ, ಕಮಲದ ಹೂವು ಕಮಲ್ ಅಂತ ಬರ್ಕೊಳ್ಳಿ. ಇದು ಕಣ್ಣಿದೆ ಐ, ನಯನ್ ಅಂತ ಬರ್ಕೊಳ್ಳಿ. ಇದು ಪೆನ್, ಲೇಖನಿ. ಇದು ನದಿ ದರಿಯಾ, ನದಿ ಅಥವಾ ದರಿಯಾ ಅಂತ ಬರ್ಕೊಳ್ಳಿ. ಇದು ರಸ್ತೆ ಸಡಕ್. ಇದೇನಿದು ಡಕ್ ಬಾತ್ಕೊಳ್ಳಿ, ಬತಕ್ ಅಂತೇಳಿ ಬರ್ಕೊಳ್ಳಿ. ನಿಮ್ಮ ಬುಕ್ಸ್ ಅಲ್ಲಿ ಬರ್ಕೊಳ್ಳಿ. ಆಮೇಲೆ ಕೆಳಗಡೆ ಇನ್ನೊಂದಿದೆ ನೋಡಿ. ತೀರ್ ಕೆ ದಿಶಾ ಮೇ
ಖಾಲಿ ಖಾನಾ ಭರ್ಕರ್ 3 ಶಬ್ದ ಬನಾಯಿ. ಇಲ್ಲಿ 3 ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಈ ಚಿತ್ರ ನೋಡಿ, 3 ಅಕ್ಷರಗಳನ್ನ ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಒಂದು ಹ ಅಕ್ಷರನ ಕೊಟ್ಟಿದ್ದಾರೆ. ಮತ್ತೆ 3 ಬಾಕ್ಸ್ ಅನ್ನ ಹಂಗೆ ಖಾಲಿ ಬಿಟ್ಬಿಟ್ಟು ಆರೋ ಮಾರ್ಕ್ ಅನ್ನ ತೋರಿಸಿದ್ದಾರೆ ಅಲ್ವಾ ನಿಮ್ಮ ಬುಕ್ಸ್ ಅಲ್ಲಿ. ಅದೇ ರೀತಿ ಈ ಪದಗಳ ಸಹಾಯದಿಂದ ಈ 3 ಮನೆಗಳಲ್ಲಿ ನಾವು ಒಂದೊಂದು ಅಕ್ಷರವನ್ನು ಹಾಕಿದ್ರೆ ಪದವನ್ನು ಸುಲಭವಾಗಿ ರಚನೆ ಮಾಡಬಹುದು ಅಲ್ವಾ. ಇಲ್ಲೇನಿದೆ, ಫಸ್ಟ್ ಒಂದು ಬಾ ಅಕ್ಷರ ಇದೆ, ಇಲ್ಲಿ ಮಧ್ಯದಲ್ಲಿ ಹಾ ಇದೆ, ಈ ಕಡೆಯಿಂದ ಹಿಂಗೆ ಆರಾಮಾಗಿ ತೋರಿಸಿದ್ದಾರೆ. ಈ ಪದಗಳ ಸಹಾಯದಿಂದ ಒಂದು ಅಕ್ಷರಗಳ ಸಹಾಯದಿಂದ ಒಂದು ಪದ ಮಾಡ್ಬೋದು. ಬಾ ಹ ರಾ, ರಾ ಅಂತ ಬರ್ಕೊಳ್ಳಿ ಬಾಕ್ಸ್ ಅಲ್ಲಿ, ಬಹರ್ ಅಂತ ಆಗುತ್ತೆ. ಮತ್ತೆ ನೆಕ್ಸ್ಟ್ ಯಾವುದು ಟಾ, ಟಾ ಅಕ್ಷರ ನೋಡಿ, ಟಾ ಅಂತ ಬರ್ಕೊಳ್ಳಿ. ಇಲ್ಲಿ ಹಾ ಇದೆ, ಟಹರ್. ಕೆಳಗಡೆ ಯಾವುದು ರಾ ಅಕ್ಷರ, ಮಧ್ಯದಲ್ಲಿ ಹಾ ಇದೆ, ಮೇಲ್ಗಡೆ ಟಾ ಅಕ್ಷರ ಬರ್ಕೊಳ್ಳಿ, ಟಹರ್ ಅಂತ ಆಗುತ್ತೆ. ಆರಾಮಾಗಿ ಮೇಲಿಂದ ಹಿಂಗೆ ಬರ್ಬೇಕಲ್ವಾ, ಹಂಗೆ ತೋರಿಸಿದಾರಲ್ವಾ. ನೆಕ್ಸ್ಟ್ ಇಲ್ಲಿ ನೋಡಿ, ಈ ಅಕ್ಷರ ಯಾವುದು ಲಾ, ಲಾ ಅಕ್ಷರದಿಂದ ಈ ಮೂಲೆಗೆ ಹೋಗ್ಬೇಕು, ಈ ದಿಕ್ಕಿಗೆ ಹೋಗ್ಬೇಕು. ಲಾ ಪ್ಲಸ್ ಹಾ ಪ್ಲಸ್ ರಾ, ಲಹರ್ ಅಂತ ಹೇಳಿ ಬರ್ಕೊಳ್ಳಿ. ಈ ಚಿತ್ರದಲ್ಲಿ ಬರ್ತಕ್ಕಂಥ 3 ಪದಗಳನ್ನ ರಚನೆ ಮಾಡ್ಬೋದು. ಇಲ್ಲಿ ನೋಡಿ, ಬಹರ್, ಟಹರ್ ಮತ್ತೆ ಲಹರ್ ಅಂತ ಹೇಳಿ 3 ಪದಗಳನ್ನ ರಚನೆ ಮಾಡಿದ್ವಲ್ವಾ. ಬರ್ಕೊಳ್ಳಿ ಹಾಗೆ ನಿಮ್ಮ ಬುಕ್ಸ್ ಅಲ್ಲಿ. ಮತ್ತೆ ಇನ್ನೊಂದ್ಸಲ ನೋಟ್ಸ್ ಅವು ಕೊಡೋದಿಲ್ಲ, ಇದರಲ್ಲಿ ನಾವೇನು ಹೇಳ್ತೀವೋ ಅದನ್ನ ನೀವು ಬರಿತಾ ಹೋಗ್ಬೇಕು ಪೆನ್ಸಿಲ್ ತಗೊಂಡು. ಆಮೇಲೆ ಇನ್ನೊಂದು ನೆಕ್ಸ್ಟ್ ಚಿತ್ರ ನೋಡಿ, ದಿಯೆ ಗಾಯ ಚಿತ್ರಂಕೆ ನಾಮ್ ಅಂಗ್ರೇಜಿ ಮೇ ಲಿಖಿ. ಅಂದ್ರೆ ಈ ಚಿತ್ರಗಳನ್ನ ಇಂಗ್ಲಿಷ್ನಲ್ಲಿ ಬರಿಬೇಕು. ಇದ್ರ ಹೆಸರೇನು ಅಂತೇಳಿ ಇಂಗ್ಲಿಷಲ್ಲಿ ಬರಿಬೇಕು. ಹಿಂದಿನಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಮಹಲ್, ಮಹಲ್, ಮಹಲ್ ಅಂದ್ರೆ ಬಿಲ್ಡಿಂಗ್, ದೇವಸ್ಥಾನ, ಮನೆ ಅಂತ. ಇಲ್ಲಿ ಬಟನ್, ಬಟನ್ ಅಂತ ಕೊಡಿ, ಇಂಗ್ಲಿಷಲ್ಲೂ ಬಟನ್ ಅಂತಾನೆ ಬರೀರಿ. ಮಗರ್, ಮಗರ್ ಕ್ರೊಕೊಡೈಲ್. ಇಲ್ಲಿ ಶಾಹಿದ್, ಮೆಡಿಸಿನ್. ಬತಕ್ ಅಂತ ಕೊಡಿ, ಡಕ್ ಅಂತ ಬರ್ಕೊಳ್ಳಿ. ಭಗತ್ ಅಂದ್ರೆ ಸೈಂಟಿಸ್ಟ್, ಗುರುಗಳು ಅಂತ ಹೇಳಿ ಬರ್ಕೊಳ್ಳಿ, ಸೈಂಟ್ ಅಂತ. ನೆಕ್ಸ್ಟ್ ಪೇಜ್ ಓಪನ್ ಮಾಡಿ. ಖಾಲಿ ಸ್ಥಾನ ಭರಿಯೇ ಅಂದ್ರೆ ಇಲ್ಲೇನು ಬಿಟ್ಟ ಪದಗಳ ಮಧ್ಯೆ ಇಲ್ಲಿ 2 ಅಕ್ಷರ, ಈ ಕಡೆ ಆ ಕಡೆ 2 ಅಕ್ಷರ ಕೊಟ್ಟಿದ್ದಾರೆ. ಮೊದಲು ಒಂದು ಅಕ್ಷರ ಹಾಕ್ಬಿಟ್ಟು ನಾವೇನ್ ಮಾಡಬೇಕು, ಒಂದು ಪದ ರಚನೆ ಮಾಡಬೇಕು. ಬಿಟ್ಟ ಅಕ್ಷರವನ್ನು ಬರೀರಿ ಅಂತ. ಇಲ್ಲಿ ನೋಡಿ, ಸಾ ಕೊಟ್ಟಿದ್ದಾನೆ, ಮಧ್ಯದಲ್ಲಿ ಬಾ ಅಕ್ಷರ ಬರೀರಿ, ಸಬಕ್ ಅಂತ ಆಗುತ್ತೆ. ಅದು ಬಾ ಅಕ್ಷರ ಫಿಲ್ ಮಾಡಿ, ಅಲ್ಲಿ ಸಬಕ್ ಅಂತ ಆಗುತ್ತೆ. ನೆಕ್ಸ್ಟ್ ಯಾವುದು ಕಾ, ಖಾಲಿ ಜಾಗ ಇದೆ, ಮಾ ಕೊಟ್ಟಿದ್ದಾನೆ ನೋಡಿ, ಕಲಂ, ಲಾ ಅಂತ ಹೇಳಿ ಅಲ್ಲಿ ಬರ್ಕೊಳ್ಳಿ, ಕಲಂ ಅಂತ ಆಗುತ್ತೆ. ಇಲ್ಲಿ ಶಾ ಇದೆ, ಮಧ್ಯದಲ್ಲಿ ಹಾ ಬರ್ಕೊಳ್ಳಿ, ಶಹದ್. ಈ ಕಡೆ ದ ಅಕ್ಷರ ಇದೆ, ಶಹದ್, ಔಷಧ ಅಂತೇಳಿ. ಇಲ್ಲಿ ನೋಡಿ, ಪಾ ಇದೆ, ಹಾ ಬರ್ಕೊಳ್ಳಿ, ಪಹರ್ ಅಂತ ಆಗುತ್ತೆ. ಮಾ ಇದೆ, ಇಲ್ಲೇನ್ ಬರಿಬೇಕು, ಗಾ ಬರ್ಕೊಳ್ಳಿ, ಮಗರ್. ಈ ಕಡೆ ರಾ ಅಕ್ಷರ ಇದೆ, ಮಗರ್ ಆಗುತ್ತೆ. ಇಲ್ಲಿ ನಾ ಇದೆ, ಮಧ್ಯದಲ್ಲಿ ರಾ ಅಕ್ಷರ ಬರೀರಿ, ನರಂ ಅಂತ ಹೇಳಿ ಆಗುತ್ತೆ. ಇಲ್ಲಿ ನೋಡಿ, ನಾ ಅಕ್ಷರ ಇದೆ, ಮತ್ತೆ ಮಧ್ಯದಲ್ಲಿ ಗಾ ಬರ್ಕೊಳ್ಳಿ, ನಗರ್ ಅಂತ ಆಗುತ್ತೆ. ಬಾ ಇದೆ, ಮಧ್ಯ ಅಕ್ಷರ ಯಾವ್ದು ಬರ್ಬೇಕು, ತಾ ಬರ್ಬೇಕು, ಬತಕ್. ಈ ಕಡೆ ಖಾ, ದೊಡ್ಡ ಖಾ ಇದೆ, ಬತಕ್ ಅಂತ ಆಗುತ್ತೆ. ಗಾ ಮತ್ತೆ ಇಲ್ಲಿ ಯಾವ ಅಕ್ಷರ ಬರಬೇಕು, ರಾ, ಗರಂ. ಈ ಕಡೆ ಮಾ ಇದೆ, ಈ ಅಕ್ಷರ ರಾ ಇಲ್ಲಿ ಮಧ್ಯದಲ್ಲಿ ಬರೆದ್ರೆ ಗರಂ ಅಂತ ಹೇಳಿ ಆಗುತ್ತೆ. ಇಷ್ಟು ಪದಗಳು ಆಯ್ತು. ಸಬಕ್, ಕಲಂ, ಶಹದ್, ಪಹರ್, ಮಗರ್, ನರಂ, ನಗರ್, ಬತಕ್, ಗರಂ. ಇಷ್ಟು ಪದಗಳನ್ನ ರಚನೆ ಮಾಡಿದ್ವಲ್ವಾ. ನೆಕ್ಸ್ಟ್ ನೋಡಿ, नीचे दिए गए वर्ण से बनाने वाले 3 वर्ण वाले शब्द लिखिए. ಇಲ್ಲಿ ನೋಡಿ, ಇಲ್ಲಿ ಎಕ್ಸಾಂಪಲ್ಸ್ ಕೊಟ್ಟಿದ್ದಾನೆ ನೋಡಿ. ಎಕ್ಸಾಂಪಲ್ಸ್ ಅಕ್ಷರ, ಇಲ್ಲಿ ಕೆಲವು ಅಕ್ಷರಗಳನ್ನ ಕೊಟ್ಟಿದ್ದಾನೆ. ಇಲ್ಲಿ ನಾವು ಪದಗಳನ್ನ ಈ ಒಂದೇ ಅಕ್ಷರಗಳ ಸಹಾಯದಿಂದ 3 ಪದಗಳನ್ನ ನಾವು ರಚನೆ ಮಾಡಬೇಕು. ಎಕ್ಸಾಂಪಲ್ 1 ಕೊಟ್ಟಿದ್ದಾನೆ, ನಾ ಅಕ್ಷರಕ್ಕೆ ಯಾವ್ದಿದೆ, ನಹರ್, ನಗರ್, ನರಂ ಅಂತೇಳಿ 3 ಪದಗಳನ್ನ ಮಾಡಿದ್ದಾರೆ. ನೀವು ಹಾಗಾದ್ರೆ ಕಾ ಅಕ್ಷರದಿಂದ 3 ಪದವನ್ನ ಮಾಡಬೇಕು ನೋಡಿ. ಕಮಲ್, ಕಲಂ, ಕಸಂ 3 ಪದ ಆಯ್ತು ತಾನೆ. ಯಾವುದು, ಕಲಂ, ಕಮಲ್, ಕಲಂ, ಕಸಬ್ 3 ಅಕ್ಷರ ಆಯ್ತು. ನೆಕ್ಸ್ಟ್ ಎರಡನೇದು ಯಾವುದು, ಬಾ ಅಕ್ಷರ ಇದೆ.
ಬಾ ಅಕ್ಷರದಿಂದ 3 ಪದಗಳನ್ನ ರಚನೆ ಮಾಡಬೇಕು. ಏನು? ಬತಕ್, ಬಟನ್, ಬಚತ್. 3 ಪದ ಆಯ್ತು ಅಲ್ವಾ? ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಬಾ ಅಕ್ಷರದಿಂದ ಬತಕ್, ಬಟನ್, ಬಚತ್. ನೆಕ್ಸ್ಟ್ ಯಾವ್ದಿದೆ? ಮೂರನೇದು ಮಾ ಅಕ್ಷರ ಇದೆ. ಮಾ ಅಕ್ಷರದಿಂದ 3 ಪದಗಳನ್ನ ರಚನೆ ಮಾಡಬೇಕು. ಯಾವ್ದ್ಯಾವ್ದು? ಮಹಲ್, ಮಗರ್, ಮಹಕ್. ಯಾವುದು? ಮಹಲ್, ಮಗರ್, ಮಹಕ್. ಈ 3 ಅಕ್ಷರಗಳನ್ನ 3 ಪದಗಳನ್ನ ಬರ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ನೋಡಿ. ನೀಚೆ ದಿಯೆ ಗಾಯ ವರ್ಣಕ್ಕೆ ಮಿಲಾಕರ್ ಶಬ್ದ ಬನಾಯಿ. ಇಲ್ಲಿ ಪದಗಳನ್ನ ಜಾಯಿನ್ ದ ಲೆಟರ್ಸ್ ಅಂಡ್ ರೈಟ್ ದ ವರ್ಡ್ಸ್ ಅಂತ ಇದೆ. ಈ ಪದಗಳನ್ನ ಸಾ ಪ್ಲಸ್ ಮಾ ಪ್ಲಸ್ ಯಾ ಅಂತ ಹೇಳಿ ಬರ್ತಾರೆ. ನಾವು ಕೂಡಿಸಿ ಬರಿಬೇಕು. ಸಮಯ್ ಏನಾಗುತ್ತಾ ಪದ? ಸಮಯ ಅಂತ ಆಗುತ್ತೆ. ನೆಕ್ಸ್ಟ್ ಮಾ ಪ್ಲಸ್ ಗಾ ಪ್ಲಸ್ ರಾ ಇದೆ, ಅದೇನಾಗುತ್ತೆ? ಮಗರ್. ನೆಕ್ಸ್ಟ್ ಯಾವುದು? ಕಾ ಪ್ಲಸ್ ಬಾ ಪ್ಲಸ್ ರಾ ಏನಾಯ್ತು? ಖಬರ್. ನೆಕ್ಸ್ಟ್ ನೋಡಿ. ಬಾ ಪ್ಲಸ್ ಚಾ ಪ್ಲಸ್ ತಾ ಏನಾಯ್ತು? ಬಚತ್. ಮಾ ಪ್ಲಸ್ ತಾ ಪ್ಲಸ್ ರಾ ಮಠರ್. ಗಾ ಪ್ಲಸ್ ರಾ ಪ್ಲಸ್ ಮಾ ಗರಂ. ಇಷ್ಟು ಪದಗಳನ್ನ ರಚನೆ ಮಾಡಿದ್ವಲ್ವಾ? ಅರ್ಥ ಆಯ್ತಾ? ಅರ್ಥ ಆಯ್ತು ಅನ್ಕೊಂತೀನಿ. ಈ ಬುಕ್ಸಲ್ಲಿ ನಾನು ಎಕ್ಸಾಂಪಲ್ಸ್ ಎಲ್ಲ ಬರ್ಬರ್ ತೋರಿಸಿದ್ದೀನಿ. ನೀವು ಹಾಗೆ ನಿಮ್ಮ ಬುಕ್ಸಲ್ಲಿ ಬರ್ಕೊಂಡು ನೀವು ಅಭ್ಯಾಸ ಮಾಡ್ಕೊಳ್ಳಿ, ಓದಕ್ಕೆ ಬರುತ್ತೆ. ಆಮೇಲೆ ಫಸ್ಟ್ ಪೇಜ್ ಮತ್ತು ಸೆಕೆಂಡ್ ಪೇಜಲ್ಲಿ ವರ್ಣಮಾಲೆ ಮತ್ತು ದ ಸಿಂಬಲ್ಸ್ ಆಫ್ ದಿ ಓವೆಲ್ಸ್ ಅಂತ ಪಾಠ ಮಾಡಿದ್ನಲ್ಲ, ಅವೆರಡು ಪ್ರಿಪೇರ್ ಆಗಿ ನಿಮಗೆ ಮುಂದಿನ ವಾರ ಟೆಸ್ಟ್ ಕೊಡ್ತೀನಿ. ಥ್ಯಾಂಕ್ ಯು. ಆಮೇಲೆ ನೋಡಿ, HW ಏನಪ್ಪ ಅಂದರೆ ಜಾಯಿನ್ ದಿ ಲೆಟರ್ಸ್ ಆ್ಯಂಡ್ ರೈಟ್ ದಿ ವರ್ಡ್ಸ್ ಅಂತ ಇದೆ. ಈ ಸಾ ಪ್ಲಸ್ ಮಾ ಪ್ಲಸ್ ಯಾ ನಿಮ್ಮ ಬುಕ್ಸಲ್ಲೂ ಕೂಡ ಇದೆ. ಆ ಪದಗಳನ್ನ ಕೂಡಿಸಿ ಬರಿಬೇಕು ನೀವು. ಸಮಯ್, ಮಗರ್, ಖಬರ್, ಬಚತ್ ಅಂತ ಹೇಳಿದೆ. ಇನ್ನೆರಡು ಪದಗಳು ಕೂಡ ಬುಕ್ಸಲ್ಲಿದೆ. ಅದನ್ನು ನೋಡ್ಕೊಂಡ್ಬಿಟ್ಟು ನೀವು ಕೂಡಿಸಿ ಬರೆದ್ಬಿಟ್ಟು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸಿ. ಥ್ಯಾಂಕ್ ಯು.